ಎಸ್ ವೀಕ್ಷಕರೇ, ನಾನಿವತ್ತಿದ್ದೇನೆ ಎಲ್ಲಿಂದ ನನಗೆ ಗೊತ್ತಿರಬಹುದು. ಯಾಕಂದರೆ ನಮ್ಮ ಕರ್ನಾಟಕದ ಮಹಾನ್ ವ್ಯಕ್ತಿ, ನಮ್ಮ ಕೊಡುಗೈದಾನಿ, ಸಮಾಜ ಸೇವಕರು, ಡೌನ್ ಟು ಅರ್ತ್ ಹೇಳ್ತಾರೆ. ನಮ್ಮ ವಕ್ವಾಡಿ, ಉಡುಪಿಯ ವಕ್ವಾಡಿಯ ಪ್ರವೀಣ್ ಶೆಟ್ಟಿ ನನ್ನ ಹೋಟೆಲ್ನಲ್ಲಿ ಇವತ್ತು ನಾನಿದ್ದೇನೆ. ಸೊ ಇವರಿಂದಾಗಿ ಅದೆಷ್ಟೋ ಮನೆಗಳು ಬೆಳಗಿವೆ. ನಮ್ಮ ಇಡೀ ಕರ್ನಾಟಕಕ್ಕೆ ಹೆಮ್ಮೆಯ ಕುವರ. ಅದೆಷ್ಟೋ ನಮ್ಮ ಬಣ್ಸಂಗ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಎಲ್ಲದಕ್ಕೂ ಕೊಡುಗೈ ದಾನಿಗೆಯಾಗಿ, ಅಂದರೆ ನನ್ನ ಹೆಸರು ಬರಬಾರ್ದು ಎಲ್ಲಿ ಅನ್ನೋಂಥ ಒಂದು ವ್ಯಕ್ತಿತ್ವ ಇರೋದು. ಇವತ್ತು ಅವರ ಹೋಟ್ಲಿಗೆ ನನ್ನನ್ನು ಊಟಕ್ಕೆ ಕರೆದಿದ್ದಾರೆ. ಖಂಡಿತ ನಿನ್ನಷ್ಟು ನಮ್ಮ ಕಾರ್ಯಕ್ರಮ ಮುಗೀತು. ಕರ್ನಾಟಕ ಸಂಘ ಶಾರ್ಜಾದ್ದು ಕನ್ನಡ ಹಬ್ಬ, ಅಲ್ಲಿ ಕೂಡ ನಾನು ಅವ್ರನ್ನ ಮೀಟ್ ಆಗಿದ್ದೆ. ಖಂಡಿತ ಅವರು ಡೌನ್ ಟು ಅರ್ತ್, ತುಂಬ ಚೆನ್ನಾಗಿ ಮಾತಾಡಿ. ಇಲ್ಲಾಂದ್ರೆ ಒಬ್ಬರ ಹತ್ರ ಅವ್ರು ಮಾತಾಡಲಿಕ್ಕೂ ನಾವು ಪರ್ಮಿಷನ್ ತಗೋಬೇಕು. ಇವರು ಅಷ್ಟು ಚೆನ್ನಾಗಿ ಮಾತಾಡಿ, ಟೀಚರ್ ನೀವು ಈ ಥರ ಇದ್ದೀರಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ. ಸೊ ನಾನು ತುಂಬ ಹೊತ್ತು ಅವ್ರ ಜೊತೆ ನನ್ನ ದಿನ ಕಳೆದಿದ್ದೆ. ಇವತ್ತು ಅವರ ಹೋಟ್ಲಲ್ಲಿದೆ, ನನಗೆ ತುಂಬ ಹೆಮ್ಮೆ ಆಗ್ತಾ ಉಂಟು. ನಾನು ಎಣಿಸೇ ಇರಲಿಲ್ಲ ನಮ್ಮ ಅಣ್ಣನ ಜೊತೆ ನಾನು ಇವತ್ತು ಊಟ ಮಾಡ್ತೇನೆ, ಅವರನ್ನು ಕರೀತಾರೆ ಅಂತ ಎಣಿಸೇ ಇರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ವಕ್ವಾಡಿ ಪ್ರವೀಣ್ ಅಣ್ಣ. ಥ್ಯಾಂಕ್ ಯು. ನೀವು ಇಲ್ಲಿ ಬಂದಿದ್ದೆ ನಮ್ಗೆ ಖುಷಿ. ಯಾಕಂದರೆ ನಮ್ಮ ಜಿಲ್ಲೆಯ ಒಂದು ಒಳ್ಳೆ ಶಿಕ್ಷಕಿ ನೀವು. ಮಕ್ಕಳಿಗೆ ಎಲ್ಲರಿಗೂ ಸಹ ಒಳ್ಳೆ ಶಿಕ್ಷಕಿ. ಸೋಷಿಯಲ್ ಮೀಡಿಯಾ ಇದ್ರೂ ಕೂಡ ಅದ್ರ ಹೇಗೆ ಸೋಷಿಯಲ್ ಮೀಡಿಯಾ ಇದ್ದೀರಿ ಅದಕ್ಕೆ ಚೆನ್ನಾಗಿ ನೀವು ಇದ್ದೀರಿ. ನೀವು ನಮ್ಮ ಹೋಟೆಲ್ ಬಂದು ಒಂದು ಊಟಕ್ಕೆ ಕರೆದು ನಮ್ಗೇನು ಹೆಸರಿಗೆ ಏನಂತಲ್ಲ, ನೀವು ಬನ್ನಿ. ದುಬೈ ಬಂದಾಗ ಅಟ್ಲೀಸ್ಟ್ ನಮ್ಮ ಹೋಟ್ಲಿಗೆ ಬಂದು ಹೋದರೆ ಎಲ್ಲರೂ ಬರ್ತಾರೆ, ಯಾರು ಬಂದು ಕೇಳಿ ಬರ್ತಿರಲ್ಲ ಬರ್ತಾರೆ. ನೀವು ಬಂದಕ್ಕೆ ನಮ್ಗೆ ಸಂತೋಷ. ನಿಮ್ಮ ದೇವರು ಇನ್ನೂ ಹಲವಾರು ದೇಶಕ್ಕೆ ಹೋಗುವಂಥ ಭಾಗ್ಯ ಕರುಣಿಸ್ಲಿ ಅಂತ ಹೇಳಿ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಿ, ಈಗಾಗಲೇ ಒಂದು ಅರ್ಧ ನಾನು ಖಾಲಿ ಮಾಡಿಟ್ಟಿದ್ದೇನೆ. ಇದು ಸ್ಪೆಷಲ್, ಯಾಕಂದರೆ ನಮ್ಮಲ್ಲಿ ಸ್ಪೆಷಲ್ ಅಲ್ಲ, ಬಟ್ ಇಲ್ಲಿ ಸ್ಪೆಷಲ್ ನಮ್ಮ ಕುಚ್ಚಲಕ್ಕಿ ಅನ್ನ. ಇಲ್ಲಿ ಬಂದಾದ್ಮೇಲೆ, ದುಬೈ ಬಂದಾದ್ಮೇಲೆ ಫಸ್ಟ್ ಟೈಮ್ ನಾನು ಕುಚ್ಚಲಕ್ಕಿ ಅನ್ನವನ್ನು ತಿಂತಾ ಇದ್ದೇನೆ. ಸೊ ಫಾರ್ಚೂನ್ ರಸ ಹೋಟೆಲ್ನಲ್ಲಿದ್ದೇನೆ. ರಸ ನಾನು ಪುನಃ ಕೇಳೋದು ಪ್ರವೀಣಣ್ಣ ಹತ್ರ. ರಸ ಹೌದು, ನಮ್ಮೂರಿನ ಹೆಸರನ್ನು ನಮ್ಮ ಪ್ರವೀಣಣ್ಣ ಇಟ್ಟಿದ್ದಾರೆ. ಸೊ ಇವರೆಲ್ಲ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದರು ನಮ್ಮನ್ನು. ಚಂದದೊಂದು ಊಟದ ಜೊತೆ ನಾನು ಕಾಣೆ ಮೀನುಂಟು. ಇದು ಯಾವುದು ಸುಕ್ಕ? ಹೀರೆಕಾಯಿ ಸುಕ್ಕ ಇದೆ, ಬೀನ್ಸ್ ಪಲ್ಯ ಇದೆ, ಎಟ್ಟಿ ಚಟ್ನಿ ಉಂಟು, ಮೆಣಸಿನ್ಕಾಯಿ ಉಂಟು, ಉಪ್ಪಿನಕಾಯಿ ಉಂಟು, ನೀರು ದೋಸೆ ಉಂಟು. ನೋಡಿ ಅವ್ರು ಪದೇ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಇಲ್ಲಿ ಎಲ್ಲ ಸ್ಪೆಷಲ್ ಇದ್ದು ಭಾರಿ ಶೋಕಿತ್ತು. ಅದರ ಟೇಸ್ಟನ್ನು ಅವ್ರು ಮಾಡಿದ್ರು. ಯಾಕಂದ್ರೆ ಬೆಳಿಗ್ಗೆ ನನಗೆ ಉಷಕ್ಕ ನೀರು ದೋಸೆ ಮಾಡಿಕೊಟ್ಟಿದ್ರು. ಸೊ ಚಂದದ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪ್ರವೀಣಣ್ಣ. ಥ್ಯಾಂಕ್ ಯು. ಖಂಡಿತ ಒಂದ್ಸಲ ನಾನು ಅವರ ಹೋಟ್ಲನ್ನು ನಿಮಗೆ ತೋರಿಸ್ತೇನೆ. ಎಂತ ನಾನು ಇನ್ಯಾವಾಗ ದುಬೈಗೆ ಬರ್ತೇನೋ ಗೊತ್ತಿಲ್ಲ. ಖಂಡಿತ ಮತ್ತೆ ಅವರು ಬ್ಯುಸಿ ಇರ್ತಾರೆ, ಬಟ್ ನನಗೆ ಇಷ್ಟು ಅವರು ಟೈಮ್ ಕೊಟ್ಟಿದ್ದಾರೆ. ನಾನು ಅವರಿಗೆ ಒಂದು ಪ್ರೀತಿಪೂರ್ವಕವಾದ ಸೊಲ್ಮೇಲು, ತುಳುವಲ್ಲಿ ನಾವು ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಮ್ಮ ತುಳುವಲ್ಲಿ ಸೊಲ್ಮೇಲು ಅಂತ ಹೇಳ್ತೇವೆ. ಸೊ ಇದು ತಾಯಿನಾಡಿನ ಪ್ರೀತಿ. ಅವ್ರು ಎಷ್ಟೋ ಬ್ಯುಸಿ ಇದ್ರು ಕೂಡ, ನಾನು ಎಲ್ಲಿದ್ರು ಅವ್ರಿಗೆ ಇದು ಮಾಡ್ಬೋದಿತ್ತು, ಬಟ್ ನನ್ನನ್ನು ಇಲ್ಲಿ ಕರೆಸಿ ನನಗೆ ಊಟ ಎಲ್ಲ ಕೊಟ್ಟು ಚಂದದ ಟ್ರೀಟನ್ನು ಮಾಡಿದ್ದಾರೆ. ಇನ್ನೊಂದ್ಸಲ ಅವರಿಗೆ ನಾನು ಪ್ರವೀಣನಿಗೆ ಥ್ಯಾಂಕ್ ಯು ಹೇಳ್ತೇನೆ. ಒಂದ್ಸಲ ದುಬೈಗೆ ಬಂದವರು ಖಂಡಿತ ಪ್ರವೀಣನ ಮೀಟ್ ಆಗಿ, ಅವ್ರು ಸಿಗೋದಿಲ್ಲ ಅಷ್ಟು ಸುಲಭಕ್ಕೆ, ಆದರೂ ಟ್ರೈ ಮಾಡಿ ಖಂಡಿತ ಅವರ ವಿಶೇಷವನ್ನು ಪಡ್ಕೊಂಡು ಹೋಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ರೌಂಡ್ ನಾವು ಹೋಟೆಲ್ ವಿಸಿಟನ್ನು ಮಾಡ್ತೇವೆ, ಮತ್ತೆ ತೋರಿಸ್ತೇವೆ. ರುಚಿಯಾದ ಊಟವನ್ನು ಬಡಿಸಿದವರು ನಮ್ಮ ರಾಮಣ್ಣ. ಸೊ ರಾಮ್ ಇವರ ಹೆಸರು. ನಾನು ಅವ್ರ ಹತ್ರ ಕೇಳಿದೆ, ನಮ್ಮನ್ನು ರಾಮಣ್ಣ ಅಂತ ಕರಿಬೋದಂತ. ಸೊ ಖಂಡಿತ ಅಂತ ಹೇಳಿದರು. ಅವ್ರ ಜೊತೆ ಇದ್ದಂಥವರು, ಸಹಕಾರ ಕೊಟ್ಟಂಥವರು, ಇಡೀ ಅವರ ಸಿಬ್ಬಂದಿ ವರ್ಗ, ಸ್ಟಾಫ್, ಅವರು ಕೂಡ ನೋಡಿ ಎಷ್ಟು ಅವರ ಮಾತಲ್ಲಿ ವಿಧೇಯತೆ ಇದೆ ನೋಡಿ. ಹೇಳಿದರೆ ನಿಜಕ್ಕೂ ನನಗೆ ತುಂಬ ಖುಷಿಯಾಯಿತು ಇವರೆಲ್ಲ ಮಾತುಗಳನ್ನು ನೋಡಿ. ಇವರೆಲ್ಲರೂ ನಮ್ಮ ಪ್ರವೀಣಣ್ಣನ ಸ್ಟಾಫ್. ಒಬ್ಬರೊಬ್ಬರೇ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಸೊ ಬೇರೆ ಬೇರೆ ರಾಜ್ಯದಿಂದ, ಈಗಷ್ಟೇ ಮಾತಾಡೋ ಗೋವಾದಿಂದ, ಬೇರೆ ರಾಜ್ಯದಿಂದ ಬಂದಂಥವರು. ಇಲ್ಲಿ ಇಷ್ಟು ಹೋಟೆಲ್ಗಳಲ್ಲೂ ಕೂಡ ನಮ್ಮ ಪ್ರವೀಣಣ್ಣಂದು ಹೇಳಬೇಕಾದ್ರೆ ಟೋಟಲ್ ದುಬೈಯಲ್ಲಿ 7 ಹೋಟೆಲ್ಗಳಿದೆ. ಆ 7 ಹೋಟೆಲ್ಗಳಿದ್ದರೂ ಕೂಡ ಒಂದೇ ಒಂದು ಚೂರು ಮಾತಾಡುವ ಶೈಲಿಯಲ್ಲಿ ಆಗಲಿ ಏನೂ ಅಹಂಭಾವ ಕಾಣಿಸದೆ ಡೌನ್ ಟು ಅರ್ತ್ ಹೇಳ್ತಾರೆ. ಈಗ ಪ್ರವೀಣಣ್ಣ ಇದ್ದಾರೆ. ಸೊ ಅವರ ಹತ್ರನೇ ಕೇಳ್ತಾ ಇದ್ದೇನೆ ಎಷ್ಟು ಹೋಟೆಲ್ಗಳಿದ್ದಾವೆ ಅಂತ. ಸೊ ಅಷ್ಟು ಹೋಟೆಲ್ ಮಾಲೀಕರಿವರು. ಖಂಡಿತ ಇವರ ಒಂದು ಹೋಟ್ಲಲ್ಲಿ ನಾನು ಬಂದು ಇವತ್ತು ಊಟ ಮಾಡಿದ್ದೀನಿ ಅಂತ ಹೇಳಿಕ್ಕೆ ತುಂಬ ಖುಷಿಯಾಗ್ತದೆ. ಇನ್ನಷ್ಟು ದೇವರು ಆಯುಷ್ಯ, ಆರೋಗ್ಯ, ಐಶ್ವರ್ಯ ಕೊಟ್ಟು ಅವರಿಗೆ ಇನ್ನಷ್ಟು ಸಕ್ಸಸ್ಸನ್ನು ಕೊಡಲಿ. ಹಾಗೆಯೇ ನಮ್ಮ ದೇವಿ ಕೂಡ ತುಂಬ ಚೆನ್ನಾಗಿ ಮಾತಾಡಿದರು ನನ್ನ ಹತ್ರ, ಕುಂದಾಪುರದ ಹುಡುಗಿ. ಸೊ ಇಲ್ಲಿ ಬಂದು ತುಂಬ ಖುಷಿಯಾಯಿತು. ಒನ್ಸ್ ಅಗೇನ್ ಇನ್ನೊಂದು ಸಲ ನಾನು ನಿಮಗೆ ಅವರ ಹೋಟ್ಲನ್ನು ತೋರಿಸ್ತೇನೆ, ಬನ್ನಿ. ಒಂದೊಳ್ಳೆಯ ಊಟ ಬಡಿಸಿದಂತಹ ತಮ್ಮೆಲ್ಲರಿಗೂ ಮನದಾಳದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದು ನಮ್ಮ ರಸ ಹೋಟೆಲ್. ಕುಂದಾಪುರದ ಹುಡುಗಿ, ಅವಳಿಗೆ ಏನೋ ಹೇಳಬೇಕಂತೆ, ಗೊತ್ತಿಲ್ಲ ನನಗೆ ಏನು ಹೇಳಬೇಕು ಅಂತ. ಎಸ್, ಹಾಯ್.
ಮ್ಯಾಮ್ನ ತೋರಿಸ್ತಿದ್ದೀನಿ ನಾನು, ಕ್ಲೀನಾಗಿ ನೋಡ್ಕೊಳ್ಳಿ ಯಾರಂತ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಗೊತ್ತಾಗಿರ್ಬೋದು. ನಾನು ಕಲ್ತದ್ದು ಗೌರ್ಮೆಂಟ್ ಶಾಲೆಯಲ್ಲಿ. ಸೊ ಕನ್ನಡ ನಮ್ಮ ಅಭಿಮಾನ, ಕನ್ನಡ ಅಂದರೆ ತುಂಬ ಪ್ರೀತಿ. ಬಟ್ ನಾವು ಕಲ್ತಂಥ ಟೈಮಲ್ಲಿ ಇದ್ದಂಥ ಟೀಚರ್ಸು ಆ ಪ್ರೀತಿ ಈಗಿನ ಮಕ್ಕಳಿಗೆ ಸಿಗಲ್ಲ ಅಂತ ತುಂಬ ಸ್ವಲ್ಪ ಒಂದು ಸಣ್ಣ ಭಾವನೆ ಇತ್ತು. ಬಟ್ ಇಂಥ ಟೀಚರ್ಗಳು ಸಿಕ್ಕ ಮೇಲೆ ನಮಗೆ ಇವ್ರ ವಿಡಿಯೋನ ನೀವು ನೋಡಿರ್ಬೋದು, ತುಂಬ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ, ತುಂಬ ಖುಷಿ ಆಗುತ್ತೆ. ನಮಗೆ ಕೂಡ ಈಗಲೂ ಶಾಲೆಗೆ ಹೋಗ್ತೀವಿ ಅನ್ನೋ ಫೀಲ್ ಬರುವಾಗ, ಸೊ ನಮ್ಮ ಮಕ್ಕಳಿಗೆ ಕೂಡ ಇಂಥ ಟೀಚರ್ ಸಿಗುವಾಗ ನಮಗೆ ಹ್ಯಾಪಿ ಟು. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ನಿಮ್ಮನ್ನು ಮೀಟ್ ಆಗಿ. ಐ ಆಮ್ ಸೊ ಹ್ಯಾಪಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಒಂದು ಹಗ್ ಮಾಡ. ಚಿಕ್ಕ ಮಗುವನ್ನು ನೋಡಿದಾಗ ಆಯ್ತು ಅವಳನ್ನು ನೋಡುವಾಗ. Thank you so much. ಥ್ಯಾಂಕ್ ಯು. ಖಂಡಿತ ಇನ್ನೊಂದ್ಸಲ ನಮ್ಮ ಶಾಲೆಗೆ ಬರ್ಬೋದು ಆಸ್ ಎ ನನ್ನ ಸ್ಟೂಡೆಂಟ್ ಆಗಿ. ನೆಕ್ಸ್ಟ್ ಟೈಮ್ ಊರಿಗೆ ಬಂದಾಗ ಖಂಡಿತ ನಮ್ಮ ಕಾರ್ಕಳದ ಜೆಸಿ ಶಾಲೆಗೆ ಬನ್ನಿ. ಎಸ್, ಎಲ್ಲರೂ ನಿಮ್ಮ ಸ್ಟಾಫ್ ಎಲ್ಲರೂ ಬನ್ನಿ ಖಂಡಿತ. ಆಗ ಕೂಡ ಈಗಲೂ ಕೂಡ ನಾನು ಹೇಳುವಂಥದ್ದು ಗೊತ್ತಾ, ನಾವು ದೊಡ್ಡವರು ಅಂತ ಎಣಿಸ್ಬಾರ್ದು. ಚಿಕ್ಕ ಮಕ್ಕಳ ಥರ ನಮ್ಮ ಮೆಂಟಾಲಿಟಿ ಇರಬೇಕು. ಆಗ ನಾವು ಖುಷಿಯಾಗಿರ್ತೀವಿ. ಯಾವುದೂ ನಮ್ಮ ತಲೆಗೆ ಹೋಗೋದಿಲ್ಲ. ನಾನು ಹಾಗೇನೆ ಬಿಂದಾಸ್ ಇರುವಂಥದ್ದು. ಅದು ಇದು ಯಾವುದು ತಲೆಗೆ ಹೋಗೋದಿಲ್ಲ. ಇದ್ದಷ್ಟು ದಿವಸ ಖುಷಿ ಖುಷಿಯಿಂದ ಇರುವಂಥದ್ದು. ಈ ಕ್ಷಣ ಮತ್ತೆ ಸಿಗೋದಿಲ್ಲ. ಹಾಗಾಗಿ ನಿಮಗೆ ಇನ್ನೊಂದು ಸರ್ಪ್ರೈಸ್ ಇದೆ. ನೀವು ನಮ್ಮ ರಾಸದ ಬಗ್ಗೆ ಆಲ್ರೆಡಿ ಹೇಳಿದ್ದೀರಾ, ರಾಸದ ಊಟ ಹೇಗಿದೆ, ಆಲ್ಮೋಸ್ಟ್ ನಿಮಗೆ ಇಷ್ಟ ಆಗಿದೆ, ಅದ್ರ ಬಗ್ಗೆ ನೀವು ತುಂಬ ಎಕ್ಸೈಟ್ ಆಗಿದ್ದೀರಾ. ಇದ್ರ ಜೊತೆಗೆ ನಮ್ದೊಂದು ಸರ್ಪ್ರೈಸು, ಇದು ನಮ್ಮ ದೇಸಿ ಧಾಬಾ ಇನ್ನೊಂದು ಔಟ್ಲೆಟ್. ಫಾರ್ಚೂನ್ ಗ್ರೂಪಲ್ಲಿ ಇರುವಂಥ ಹೋಟೆಲ್ ನೋಡ್ಬೇಕಂತ ಹೇಳ್ತೀವಿ. ಸೊ ನಾನು ನಿಮಗೆ ಸಣ್ಣದಾಗಿ ನಮ್ಮ ಹೋಟೆಲ್ನ ದೊಡ್ಡ ಮಟ್ಟಿಗೆ ತೋರಿಸ್ತೀನಿ, ನೋಡ್ತೀನಿ. ನೀವು ರೆಡಿ ಇದ್ದೀರಾ? ಎಸ್ ಎಸ್, ಓಕೆ. ಚಂದದೊಂದು ಊಟವನ್ನು ಮಾಡಿ ನನ್ನನ್ನು ಕಳಿಸ್ತಾ ಇದ್ದಾರೆ. ಬಟ್ ನನಗೆ ಇನ್ನೂ ಬರಲಿಕ್ಕೆ ಉಂಟು. ನಾನು ಸಫಾರಿ ಮುಗಿಸ್ಕೊಂಡು ಬರ್ತೀನಿ. ಸಂಜೆ ಈವ್ನಿಂಗಲ್ಲಿ ಹೋಟ್ಲಲ್ಲಿ ಪಂಜಾಬಿ ಡ್ಯಾನ್ಸ್ ಎಲ್ಲ ಇರುತ್ತೆ, ಧಾಬಾ ಅದರಲ್ಲಿ ಡ್ಯಾನ್ಸ್ ಇರುತ್ತೆ. ಡ್ಯಾನ್ಸನ್ನು ನಾನು ಖಂಡಿತ ಮಿಸ್ ಮಾಡೋದಿಲ್ಲ. ಸಫಾರಿಗೆ ಹೋಗಿ ಬರ್ತೀನಿ. ಅದಕ್ಕಿಂತ ಮುಂಚೆ ನನ್ನನ್ನು ಇಷ್ಟು ಚೆನ್ನಾಗಿ ನನ್ನನ್ನು ಇಡೀ ದುಬೈ ತಿನ್ನಿಸಿದಂತಹ ನಮ್ಮ ಪ್ರತಾಪಣ್ಣ, ಸೊ ನನ್ನ ಜೊತೆ ಬಂದಂತಹ ಸುರೇಶ್ ಅಣ್ಣ, ಹಾಗೆ ಈ ಇಡೀ ಹೋಟೆಲ್ನ ದೊಡ್ಡ ನಮ್ಮ ಧನಿಗಳು ಮಾಲಕರಾದಂತಹ ನಮ್ಮ ಪ್ರವೀಣ, ನನಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳು ಸಮರ್ಪಿಸುವಂಥ ಸಮಯ ಸಿಗೋಣ. ಸಂಜೆಯ ಡೆಸರ್ಟ್ ಸಫಾರಿ ಮುಗಿಸಿ ನಾವು ಪುನಃ ಬಂದಿದ್ದು ಪ್ರವೀಣನ ದೇಸಿ ಧಾಬಾ ಹೋಟೆಲ್ಗೆ. ನೋಡಿ ಎಷ್ಟು ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈಗಾಗಲೇ ಅಲ್ಲಿ ಪಂಜಾಬಿ ಡ್ಯಾನ್ಸ್ನವರು ಎಲ್ಲ ವ್ಯವಸ್ಥೆಗಳೊಂದಿಗೆ ಬಂದು ಕೂತಿದ್ದಾರೆ. ಇನ್ನೇನು ಕಸ್ಟಮರ್ಸ್ ಬರಬೇಕಷ್ಟೇ, ನಾವು ಸ್ವಲ್ಪ ಬೇಗ ಬಂದ್ವಿ. ಹಾಗಾಗಿ ಇದೆಲ್ಲ ಹೋಟ್ಲನ್ನು ನಿಮಗೆ ಈಗ ತೋರಿಸ್ತಾ ಇದ್ದೇನೆ. ಇವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಇನ್ನೇನು ಮಾಡುವ ಕಾತರದಲ್ಲಿದ್ದಾರೆ. ನಾನು ಕೂಡ ಒಂದು 2 ಸ್ಟೆಪ್ಸನ್ನು ಇವ್ರ ಜೊತೆ ಹಾಕ್ತೇನೆ. ಪಂಜಾಬಿ ಡ್ಯಾನ್ಸ್ ಮಾಡಲಿಕ್ಕೆ ಒಂಥರ ಖುಷಿ, ಯಾಕಂತ ಹೇಳಿದ್ರೆ ಅವ್ರದ್ದು ಸ್ಟೆಪ್ಸೇ ಆ ಥರ ಬಲ್ಲೆ ಇರ್ತದೆ. ನನಗಂತೂ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಸೊ ಈ ಥರದೊಂದು ಟ್ರೆಡಿಷ್ನಲ್ ಡ್ಯಾನ್ಸ್, ಸೊ ಅವ್ರು ಏನು ಸ್ಟೆಪ್ಸ್ ಅವರು ಹೇಳ್ಕೊಡ್ತಾ ಇದ್ದಾರೋ ಅದನ್ನು ನಾನು ಮಾಡ್ತಾ ಇದ್ದೇನೆ. ಸೊ ನನ್ನಿಂದ ಎಷ್ಟು ಆಗ್ತದೋ ನಾನು ಅವರ ಥರನೇ ಸ್ಟೆಪ್ಸ್ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಸೊ ನನಗಂತೂ ತುಂಬ ಖುಷಿ. ಮಕ್ಕಳಿಗೂ ಕೂಡ ನಾವು ಡ್ಯಾನ್ಸ್ ಕಲಿಸಬೇಕಾದ್ರೆ ಪಂಜಾಬಿ ಡ್ರೆಸ್ ಹಾಕಿ ಡ್ಯಾನ್ಸೆಲ್ಲ ಕಲಿಸ್ತೇವೆ. ನಾನು ಅವ್ರ ಹತ್ರ ಕೇಳಿದೆ, ನನಗೆ ನಿಮ್ಮ ಶೈಲಿಯ ಡ್ಯಾನ್ಸನ್ನು ಕಲಿಬೇಕು, ನನಗೆ ಕಲಿಸಿ ಅಂತ. ಸೊ ತುಂಬ ಚೆನ್ನಾಗಿ ನನಗೆ ಹೇಳ್ಕೊಡ್ತಾ ಇದ್ದಾರೆ. ಅವ್ರು ಹೇಳಿದ್ದನ್ನು ನಾನು ರಿಪೀಟ್ ಮಾಡ್ತಾ ಇದ್ದೇನೆ. ಅಂತೂ ಇಂತೂ ನನಗೆ ದೇಸಿ ಧಾಬಾ ಹೋಟೆಲ್ನಲ್ಲಿ ತುಂಬ ಖುಷಿಯಾಯಿತು. ಒಳ್ಳೆಯ ಊಟದ ವ್ಯವಸ್ಥೆ, ಸಂಜೆಯ ಊಟ ಕೂಡ ನನಗೆ ತುಂಬ ಖುಷಿಯಾಯಿತು. ಸ್ಪೆಷಲ್ ವೆರೈಟಿ ಇದ್ದಂತಹ ಊಟವನ್ನು ನಮಗೆ ಉಣಬಡಿಸಿದರು. ಸೊ ನಾನು ವೈಶು ಇಲ್ಲಿ ಊಟವನ್ನು ಮಾಡಿ ಇನ್ನೇನು ಇಲ್ಲಿ ನಮಗೆ ಚಂದದ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಇಡೀ ನಮ್ಮ ಪ್ರವೀಣಣ್ಣನ ಹೋಟೆಲ್ನ ತಂಡಕ್ಕೆ ನಾನು ಚಿರಋಣಿ. ತುಂಬ ಚೆನ್ನಾಗಿ ಒಂದು ರಾಜ ಮರ್ಯಾದೆ ಹೇಳ್ತಾರೆ. ಸೊ ಆ ಥರದೊಂದು ವ್ಯವಸ್ಥೆಯನ್ನು ನಮಗೆ ಮಾಡಿಕೊಟ್ಟು ನನ್ನನ್ನು ದುಬೈಯಲ್ಲಿ ಇಷ್ಟು ಒಳ್ಳೆ ಟ್ರೀಟ್ ಮಾಡಿದ್ದಕ್ಕೆ ನನ್ನ ಮನದಾಳದ ಧನ್ಯವಾದಗಳನ್ನು ಇಡೀ ಅವರ ತಂಡಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.